ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಮತ್ತೊಂದು ದಿನದ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಫಿಶ್ ಅಕ್ವೇರಿಯಂ ಹಾಕಿದ್ದೆ, ಮತ್ತು ಅದೇ ದಿನವೇ ಕಬ್ಬನ್ ಪಾರ್ಕು ಮತ್ತು ವಿಧಾನಸೌಧ ಅಲ್ಲೇ ಅಲ್ವಾ, ಹಂಗಾಗಿ ಅಲ್ಲೂ ಹೋಗಿದ್ದು. ಅದನ್ನು ಫಿಶ್ ಅಕ್ವೇರಿಯಂ ಸಪ್ರೇಟಾಗಿರಲಿ ಅಂತ ನೋಡೋಕ್ಕೆಲ್ಲ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಅದೊಂದೇ ಸಪ್ರೇಟ್ ಹಾಕಿದ್ದೆ. ಇದು ಆವತ್ತಿನ ದಿನವೇ ಬೆಳಗ್ಗೆ ಟೈಮ್ ಹೋಗುವಾಗ ಮನೆ ಬಾಗಿಲೆಲ್ಲ ತೊಳೆದಿದೆ ಅಂದ್ಬಿಟ್ಟು ಸಿಂಪಲ್ ಒಂದು ರಂಗೋಲಿ ಬಿಟ್ಟಿದ್ದೀನಿ. ಇನ್ನು ತಿಂಡಿ ಸ್ನಾನ ಎಲ್ಲ ಮುಗಿಸ್ಕೊಂಡು ನನ್ನ ಮಕ್ಕಳು ನಾವು ಎಲ್ಲ ರೆಡಿಯಾಗಿ ಹೊರಟು. ಇದು ಸುಮ್ಮನೆ ನಾವು ಹೋಗಿದ್ದು ಫಿಶ್ ಟ್ಯಾಂಕ್ ಇದು ನೋಡೋಕ್ಕೆ, ಫಿಶ್ ಅಕ್ವೇರಿಯಮ್ಮು. ನನ್ನ ಮಗ ಫಿಶ್ ನೋಡಬೇಕು ಅಂತ ಇದು ಮಾಡ್ತಿದ್ದ ಅಂಥೇಳ್ಬಿಟ್ಟು. ನನ್ನ ಮನೆ ಪಕ್ಕದವ್ರ ಮನೆ ಐತೆ ಅದು ಫಿಶ್ಶು, ಆದರೆ ಅಲ್ಲೂ ನೋಡ್ತಾನೆ. ಆದರೂ ಏನೋ ದೊಡ್ಡ ಫಿಶ್ಶು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋದು. ಅಲ್ಲೆಲ್ಲ ಸಣ್ಣ ಫಿಶ್ಶೇ ಇದ್ದಿದ್ದು, ನೀವು ನೋಡಿದ್ರಲ್ಲ ಆ ಥರ. ಇನ್ನು ಇರೋದು ಅಷ್ಟು ದೊಡ್ಡವನು ಸೇವ್ ಮಾಡಿದ್ದಾರೆ. ಇನ್ನು ಅಲ್ಲೇ ಆನ್ ದ ವೇ ಹೋಗ್ಬೇಕಾದ್ರೇನೆ ಅಂದ್ಬಿಟ್ಟು ವಿಧಾನಸೌಧಕ್ಕಂತೂ ಎಷ್ಟು ಸಲ ಹೋಗಿದ್ದೀವೋ ಲೆಕ್ಕನೇ ಇಲ್ಲ. ಇದೊಂದು ಸ್ವಲ್ಪನೂ ಹತ್ರನೇ ಇರೋದು, ಜೊತೆಗೆ ಕಬ್ಬನ್ ಪಾರ್ಕು ಅಲ್ಲೇ ಇರೋದ್ರಿಂದ ನನ್ನ ಮಗ ದೊಡ್ಡವನು ಹುಟ್ಟೋಕ್ಕೆ ಮುಂಚೆ ಎಲ್ಲ ಮೆಟ್ರೋಗೂ ಹತ್ರ ಆಗೈತೆ, ಬಸ್ ಸ್ಟ್ಯಾಂಡ್ ಅದು ಹತ್ರ ಆಗೈತೆ, ಜೊತೆಗೆ ಇದು ಗಾಡೀಲೂ ಹೋಗಿ ಬರ್ಬೋದು. ಇನ್ನು ಇವನಿಗೂ ಆಲೇ ನಾನು ತೋರಿಸಿದ್ದೀನಿ, ಇದು 2ನೇ ಸಲ. ಇದರಲ್ಲಿ ಇಂಡಿಪೆಂಡೆನ್ಸ್ ಡೇನ ಯಾವಾಗಲೂ ಆಗೊಂದ್ಸಲ ಬಂದಿದ್ದ. ಆನ್ ದ ವೇ ಹೋಗ್ಬೇಕಾದ್ರೆ ಕಬ್ಬನ್ ಪಾರ್ಕಿಗೆ ಒಳಗಡೆನೇ ಅಲ್ಲಿರೋದು ಫಿಶ್ ಅಕ್ವೇರಿಯಮ್ಮು. ಹಂಗೆ ಹೋಗ್ಬೇಕಾದ್ರೆ ಇಲ್ಲೊಂದು ಸ್ವಲ್ಪ ಹೊತ್ತು ನಿಂತಿದ್ದು ಫೋಟೋ ತಕ್ಕೊಂಡು ವಿಡಿಯೋ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಇಲ್ಲೊಂದು ದೊಡ್ಡದಾಗಿ ಇರಲಿ ಅಂದ್ಬಿಟ್ಟು ಒಂದು ದೊಡ್ಡ ಫೋಟೋನೇ ತೆಗ್ಸಿದ್ದೀವಿ. ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು, ನೆನಪಿಗಿರುತ್ತೆ ಅಂತೇಳ್ಬಿಟ್ಟು ಒಂದು ಫ್ರೇಮ್ ಮಾಡಿಸಿಲ್ಲ, ಹಂಗೆ ಪ್ರಿಂಟ್ ತೆಗ್ಕೊಡ್ತಾರೆ ನೋಡಿ, ಆ ಥರ. ಇನ್ನು ಒಟ್ಟಿಗೆ ಎಲ್ಲ ಇದ್ವಲ್ಲ ಅಂದ್ಬಿಟ್ಟು ಇನ್ನು ಅಲ್ಲಿಂದ ಒಳಗಡೆ ಹೋಗಿದ್ದು. ಕಬ್ಬನ್ ಪಾರ್ಕ್ ಒಳಗಡೆ ಅಲ್ಲೇ ವಿಧಾನಸೌಧನ ಆಪೋಸಿಟೇ ಕಬ್ಬನ್ ಪಾರ್ಕ್ ಇರೋದು, ಜೊತೆಗೆ ಹೈಕೋರ್ಟು ಎಲ್ಲ ಅಲ್ಲೇ. ವಿಧಾನಸೌಧ ಆ ಕಡೆ, ಹೈಕೋರ್ಟ್ ಈ ಕಡೆ, ಫಿಶ್ ಅಕ್ವೇರಿಯಮ್ಮು ಅಲ್ಲೇ. ಇನ್ನು ಮಕ್ಕಳು ಆಟ ಆಡೋದು ಅಲ್ಲೇ. ಎಲ್ಲ ದೊಡ್ಡದಾಗೈತೆ, ಅದೆಷ್ಟೋ ಎಕರೆಲ್ಲಿ ಐತೆ ಅಂತ ಒಟ್ಟಿನಲ್ಲಿ ದೊಡ್ಡದು. ಸುತ್ತ ನೋಡಿ ಗಿಡ ಮರಗಳೇ ಇರೋದು. ಇನ್ನು ಪಾರಿವಾಳ ಇಲ್ಲಿ ಹೋದ ತಕ್ಷಣವೇ ಎಷ್ಟೊಂದು ಇದ್ದು ಅಂದರೆ ಲೆಕ್ಕ ಹಾಕೋಕ್ಕಾಗ್ದಿರಷ್ಟೇ ಬಿಡಿ. ಎಲ್ಲ ತಂದೆಯಲ್ಲಿ ಸುರಿದಿದ್ರು. ಮಾಮೂಲಿ ಇದಕ್ಕೆ ಹಾಕ್ತಾರೆ ನೋಡಿ, ಹಸುಗೆಲ್ಲ ಫುಡ್ ಹಾಕ್ತಾರಲ್ಲ ಅಂಥದ್ದನ್ನೇ ಇಲ್ಲಿಗೂ ತಂದು ಸುರಿದಿದ್ರು. ಅವೆಲ್ಲ ನೋಡಿ ತಿಂದು, ಮತ್ತು ಅಲ್ಲಿ ಆ ಕಡೆ ನೀರು ಐತೆ, ನೀರು ಕುಡ್ಕೊಂಡು ಒಂದು ಸ್ವಲ್ಪ ಯಾರೋ ಬಂದರೆ ಸಾಕು ಹಾರಿಬಿಡ್ತವೆ. ಎಷ್ಟೊಂದು ನೋಡಿ, ಆ ಮರದ ತುಂಬ ಕೂತಿದ್ದು ಅಲ್ಲೇ ನೋಡಿ, ಹಾರ್ತಾ ಇದ್ದಾವೆ ನೋಡಿ. ಎಷ್ಟೊಂದು ಇದು ಅಂದ್ಬಿಡಿ, ಎಲ್ಲ ಮರದ ಅಡಿಲೇ ಅದೊಂದು ಹತ್ರನೇ ಒಂದು ಸ್ವಲ್ಪ ತಿಂತಾವೆ, ಒಂದು ಸ್ವಲ್ಪ ಹಾರ್ಕೊಂಡು ಹೋಗಿ ಕೂತವೆ. ಆಲ್ರೆಡಿ ಎಲ್ಲ ನೋಡೋಕ್ಕೆ ಬಂದಿರೋರು ಗಾಡಿನ ಅಲ್ಲಲ್ಲೇ ಪಾರ್ಕ್ ಮಾಡಿ ಹೋಗವ್ರೆ. ಇನ್ನು ಇಲ್ಲಿ ಪೇ ಮತ್ತು ಪೇ ಇಲ್ಲದೆ ಇರೋದೊಂದು ಐತೆ, ಗಾಡೀಲಿ ಹೋಗೋರು ಇಲ್ಲ ಕಾರಲ್ಲಿ ಹೋಗೋರು ಆ ಥರ. ಇದೇನೇ ಹೈಕೋರ್ಟು. ಇದೂ ಇವತ್ತು ರಜಾ, ಹಾಗಾಗಿ ಇಲ್ಲ ಯಾರು ಜಾಸ್ತಿ ಕೆಲಸ ಮಾಡೋರು. ಡೈಲಿ ಇದ್ದಾಗ ಮಾತ್ರ ಈ ಥರ ಇಲ್ಲೆಲ್ಲ ಇರ್ತಾರೆ ಜನ ಜಾಸ್ತಿ. ಇವತ್ತೆಲ್ಲ ಬಂದಿರೋರು ಸಂಡೇ ಅಂತ ಹೇಳ್ಬಿಟ್ಟು ಬಂದಿರೋರೇ ಜಾಸ್ತಿ. ಇನ್ನು ಪಾರ್ಕಿಂಗಿಗೆ ನೋಡಿ ಅಂದ್ಬಿಟ್ಟು ಅಲ್ಲಿಂದ ಮುಂದೆ ಹೋಗೋದು. ಪಾರ್ಕಿಂಗು ಅಂತಲೇ ನಿಲ್ಲಿಸಿರೋ ಹತ್ರ ಬೋರ್ಡ್ ಐತಲ್ಲ, ಇಲ್ಲಿ ನಿಲ್ಲಿಸಿದ್ರೆ ಪೇ ಮಾಡೋಂಗಿಲ್ಲ. ಇನ್ನೊಂದು ಸ್ವಲ್ಪ ಮುಂದೆ ಇನ್ನು ಹೋಗೋ ಟೈಮಲ್ಲಿ ಅಲ್ಲೇ ಹಾಕಿದ್ರೆ ಪೇ ಮಾಡಬೇಕು. ನನ್ನ ಮಗನಿಗೆ ಸಿರಿ ಅಲ್ಲಿ ಪಾರಿವಾಳ ತೊಗೊಬಿಟ್ಟಾಗ ಅಲ್ಲೋಸೋತಾಡ್ದ, ಇನ್ನು ಅಲ್ಲಿಂದ ಓಡ್ತಾವನೆ. ನನ್ನ ಮಗ ಇಟ್ಕೊಳಕ್ಕೆ ಹೋದ್ರು, ಕೈ ಇಟ್ಕೊಂಡು ಹೋಗೋಣ ಅಂದರು, ಬಿಡಿಸ್ಕೊಂಡು ಓಡ್ತಾವನೆ, ಬಿದ್ದುಬಿಡ್ತಾನೇನೋ ಅಂತ ಹೇಳ್ಬಿಟ್ಟು. ಇನ್ನು ಈ ಕಡೆ ಮುಂದೆ ಐತೆ ನೋಡಿ, ಇದೆಲ್ಲ ಪಾರ್ಕಿಂಗು. ಗಾಡಿ ಒಂದು ಸ್ವಲ್ಪ ದೂರ ನಿಲ್ಲಿಸ್ಬಿಟ್ಟು ನಡ್ಕೊಬಂದರೆ ಏನಿಲ್ಲ. ಇವರು ಅಲ್ಲಿ ಒಳಗಡೆ ಇನ್ನೂ ಜಾಸ್ತಿ ದೊಡ್ಡನೇ ಐತೆ, ಆದರೆ ಅಲ್ಲೆಲ್ಲ ಹೋದ್ಮೇಲೆ ಗಾಡಿ ಅಲ್ಲೆಲ್ಲ ತಗೊಳಕ್ಕಾಗಲ್ಲ, ಆ ಕಡೆಯಿಂದ ಬರುವಾಗ ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಅಲ್ಲೇ ಹಾಕಿತ್ತು. ಇನ್ನು ನಾವು ಇಲ್ಲಿ ಕಬ್ಬನ್ ಪಾರ್ಕಲ್ಲೆಲ್ಲ ಸ್ಟಾರ್ಟಿಂಗೂ ಅಷ್ಟೇ ಸುಮಾರು ಸಲ ಬಂದಿದ್ದು. ಇನ್ನೆಲ್ಲರೂ ಅಷ್ಟೇ, ಈ ಕಡೆನೂ ಕಡಿಮೆ ಮಣ್ಣೊಂದಿದ್ದು. ಇನ್ನು ನೆಕ್ಸ್ಟು
ಅಷ್ಟೊಂದು ದೊಡ್ಡದಲ್ವ, ಹಂಗಾಗಿ ಅಲ್ಲೆಲ್ಲ ಹಸ್ರೂ ಇರುತ್ತೆ. ಇನ್ನು ಮುಂದೆ ಆ ಕಡೆ ಹೋದರೆ ಅದು ಆಲ್ರೆಡಿ ನಾನು ನೋಡಿದ್ದೀನಿ, ವಿಡಿಯೋ ಮಾಡಿಲ್ಲ ಒಟ್ಟಿನಲ್ಲಿ. ಅಲ್ಲೂ ಅಷ್ಟೇ ಫ್ಲವರ್ದು ನೀರು ಬೀಳೋದು ಎಲ್ಲ ಇರುತ್ತೆ. ಇನ್ನೊಂದ್ಸಲ ಯಾವಾಗಾರು ಹೋದಾಗ ಆ ಕಡೆ ಸೈಡು ಅದು ದೊಡ್ಡದಲ್ವ, ಎಷ್ಟೋ ಎಕರೆಲಿ ಇರೋದು. ಹಂಗಾಗಿ ನಾವು ಫಿಶ್ ಅಕ್ವೇರಿಯಂ ನೋಡಬೇಕು ಅನ್ನೋ ಮೈಂಡ್ ಇದ್ರಲ್ಲೇ ಈ ಕಡೆ ಹೋಗ್ದು. ಇನ್ನು ಫಿಶ್ ಅಕ್ವೇರಿಯಮ್ಗೆ ಹೋಗೋಕ್ಕೆ ಮುಂಚೆ ಇಲ್ಲೊಂದು ಸ್ವಲ್ಪ ಆಟ ಆಡಿಸ್ತಿದ್ದು ಹೋಗೋಣ ಅಂತ ಹೇಳ್ಬಿಟ್ಟು ಅವನ್ನ ಈ ಕಡೆ ಬೇಗನೆ ಹೋಗಿದ್ದೋ ನಾವು. 10:30ಗೆಲ್ಲ ಹೋಗ್ಬಿಟ್ಟಿದ್ದೋ. ಇನ್ನು ಮಧ್ಯಾಹ್ನ ಬಿಸಿಲಾದರೆ ಇದು ಮಾಡ್ತಾರೆ, ಆಟ ಆಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ನೀವೆಲ್ಲ ನೋಡ್ತಾ ಇದ್ದ ಅದು ಬೇಕು ಇದು ಬೇಕು ಅಂದ್ಕೊಂಡು ಏನೋ ಅದನ್ನು ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಒಳಗಡೆ ಒಬ್ಬರನ್ನೇ ಬಿಟ್ಟಿದ್ದು. ಅದೇ 10 ವರ್ಷದ ಒಳಗಿನ ಮಕ್ಕಳಿಗೆ 10 ಇಯರ್ ಒಳಗಿನ ಮಕ್ಕಳಿಗೆ ಫ್ರೀ ಅಂತ ಹೇಳಿ ಹೋದರು. ಇನ್ಯಾವುದೂ ಫ್ರೀ ಅಂದರೆ ಯಾವುದೂ ಫ್ರೀ ಆಗಲ್ಲ. ಟ್ರೈನ್ದು ಅದೆಲ್ಲದಕ್ಕೂ ನಾವು ಚಾರ್ಜ್ ಕೊಟ್ಟೆ ಕೂತ್ಕೋಬೇಕು. ಆ ಮಕ್ಕಳು ಕೂತ್ಕೊಳ್ಳಲ್ಲ, ಒಬ್ಬೊಬ್ಬರೇ. ಎಷ್ಟೊಂದು ಆಟಗಳವೆ, ಅದರಲ್ಲೆಲ್ಲ ಒಬ್ಬೊಬ್ಬರೇ ಕುಣ್ಸೋಕ್ಕಾಗಲ್ಲ. ಇನ್ನೂ ಚಿಕ್ಕವರು, ಅವ್ರಿಗೆ ಇಟ್ಕೊಳಕ್ಕೆ ಬರೋಲ್ಲ. ಅದ್ರ ಬದಲು ದೊಡ್ಡವರು ಒಬ್ಬರು ನಾವು ಹೋಗ್ಬೇಕಲ್ಲ, ಅದಕ್ಕೆ ಪೇ ಮಾಡಿಬಿಟ್ಟೇ ಕೂರಿಸ್ಕೊಳ್ಳೋದು. ನೋಡಿ ಟ್ರೈನ್ ಹೋಗ್ತಾ ಐತೆ. ಆಗಲೇ ನೋಡಿ ಎಷ್ಟೊಂದು ಜನ ಇದ್ದಾರೆ ಅಲ್ಲೇ. ಮತ್ತು ನಮಗೆ 20 ರೂಪೀಸ್ ಒಳಗಡೆ ಹೋಗೋಕ್ಕೆ, ಇದು ಪೇ ಮಾಡಿಬಿಟ್ಟು ಹೋಗಬೇಕು. ಇನ್ನು ಇಲ್ಲೊಂದು ಸ್ವಲ್ಪ ಸಣ್ಣದಾಗಿ ಆಟ, ಮನೆ ಹತ್ರ ಪಾರ್ಕಿಗೆ ಹೋಗ್ತೀನಲ್ಲ, ಅಲ್ಲೇ ಅದೇ ಥರನೇ ಸೇಮ್ ಎಲ್ಲ ಇದ್ದಿದ್ದು. ಇದೊಂದು ಸಲ ಇದಕ್ಕೂ ನೋಡಿ ಫ್ರೀ ಅಂತ ಹೇಳಿದ್ರು. ಅವಾಗ ನಾವು ಹೋಗಿದ್ದ ಟೈಮಲ್ಲಿ ಇನ್ನೂ ಅದು ರೆಡಿ ಆಗಿಲ್ಲ, ಇದು ರೆಡಿ ಆಗಿಲ್ಲ ಅಂತ ಆವಾಗಲೇ ಯಾರನ್ನೂ ಬಿಡಲ್ಲ. ಸುಮ್ಮನೆ ದೊಡ್ಡವ್ರನ್ನ ಪೇ ಮಾಡೋರ್ನ ಮಾತ್ರವೇ ಜಾಸ್ತಿ ಪ್ರಿಫ್ರೆನ್ಸ್ ಕೊಡೋದು. ಇನ್ನು ಚಿಕ್ಕ ಮಕ್ಕಳಲ್ವ, ಹಂಗಾಗಿ ಅವರು ಆಡೋಕ್ಕೂ ಆಗಲ್ಲ. ಇದೆಲ್ಲ ತಲೆ ತಿರುಗ್ದಂಗೆ ಆಯ್ತದೆ. ನನ್ನ ಮಗ ಅದೊಂದಕ್ಕೆ ಮಾತ್ರ ಕೂತಿದ್ದ, ಅಷ್ಟಕ್ಕೆ ತಲೆ ತಿರ್ಗಂಗೆ ಅಳ್ತಿದ್ದ ಅಂದ್ಬಿಟ್ಟು ಇನ್ಯಾವುದೂ ಈ ಥರ ಆಡಿಸ್ಲಿಲ್ಲ. ನೋಡಿ ಈ ಥರ ಎಲ್ಲ ಆಯ್ತು. ಅದು ಈಗ ತಿರುಗೋದು ಕಡಿಮೆ ಅನಿಸುತ್ತೆ. ಆಮೇಲೆ ಜಾಸ್ತಿ ಫಾಸ್ಟಾಗಿ ಆಡಿಸ್ತಾರಲ್ಲ, ಅವಾಗ ಅವನಿಗೆ ಕೂತ್ಕೊಳ್ಳೋಕ್ಕೆ ಭಯ. ಹಂಗಾಗಿ ಇನ್ನೂ ಚಿಕ್ಕವನಲ್ವ, ಬೇಡ ಅಂತ ಹೇಳ್ಬಿಟ್ಟು ಇನ್ನೊಂದು ಕಡೆಗೆ ಹತ್ರ ಹೋಗ್ತಾಯಿದ್ದೀನಿ. ಮಾಮೂಲಿ ಮನೆ ಹತ್ರ ಆಡ್ತಾನಲ್ಲ, ಆ ಥರ ಪಾರ್ಕಿಂಗ್ ಹತ್ರ. ಇನ್ನು ಮಳೆ ಇದ್ದಿದ್ದರಿಂದ ಎಲ್ಲ ತಣ್ಣಗಿತ್ತು. ಇನ್ನು ಅದು ಓಡ್ತಾಯಿದ್ದೆ ನೋಡಿ, ಅದೂ ಅಷ್ಟೇ. ಅದಿನ್ನೂ ಏನನ್ನ ಕ್ಲೀನ್ ಮಾಡ್ತಾಯಿದ್ದೀವಿ ಅಂದ್ಬಿಟ್ಟು ಅದು ಆಸೆ ಆಗಿತ್ತು ಅವನಿಗೆ, ಅದನ್ನು ಬಿಟ್ಟ. ಅವರಿನ್ನೂ ಏನು ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಆದರೂ ಜನ ಬಂದಿದ್ದರು. ಇನ್ನೇನು ಬೆಂಗಳೂರಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಈ ಥರ ಮಕ್ಳಿಗೋಸ್ಕರ. ಅವ್ರೇನು ಸುಮ್ಮನೆ ಬರೋಲ್ಲ ಒಟ್ಟಿನಲ್ಲಿ, ಪಾಪ ಅವ್ರದ್ದು ಏನೇನೋ ಇರುತ್ತೆ. ಆದ್ರೂ ಒಂದು ರಜೆ ಅಲ್ವಾ ಅಂತ ಕರ್ಕೊಂಬರ್ತಾರೆ. ಅವರ ಮಕ್ಳ ಜೊತೆ ಅವರು ಟೈಮ್ ಸ್ಪೆಂಡ್ ಮಾಡ್ಬೋದು, ಮನೇಲೇ ಇರೋರು. ನನ್ನ ಮಕ್ಕಳು ಜೋಕಾಲಿ ಒಂದು ಸ್ವಲ್ಪ ಹೊತ್ತು ಆಡಿದ್ರು. ಅದೊಂಥರ ಸುಮಾರು ಆಟಗಳು ಇದ್ದವು ಒಟ್ಟಿನಲ್ಲಿ. ಎಲ್ಲ ಇಷ್ಟು ಆಡೋದ್ಗೆ ಅವನಿಗೆ ಸುಸ್ತಾಗಿ ಹೋಗಿತ್ತು. ಆಗ್ಲೇ ಅಮ್ಮ ಅಮ್ಮ ಅಂದ್ಕೊಂಡು ರಾಗ ಎಳೀತಾ ಇದ್ದ. ಮಕ್ಳಿಗೆ ನೋಡಿ ಪಾಪ ಅವರು ಎಲ್ಲ ಇನ್ನೇನು ಮಕ್ಳು ಕರ್ಕೊಂಡ್ಮೇಲೆ ನೀರು ಬಾಟ್ಲು ಲೋಟ ಅಂದ್ಕೊಂಡು ತಗೊಂಡು ಬಂದೇ ಇರಬೇಕು. ಪಾಪ ನೋಡ್ಬಿಟ್ಟು ಇದು ಮಾಡ್ತಾಯಿದ್ದ ಇವನು. ಅವನೊಂದು ಸ್ವಲ್ಪ ಹೊತ್ತು ಕೂತಿದ್ರು, ಇಳಿದ್ಬಿಟ್ರು ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದ. ಇನ್ನು ಬಾಲಭವನ, ಇದು ಇದ್ರ ಹತ್ರನೂ ನೀರನ್ನು ಈ ಥರ ಬರೋ ಥರ ಇದೊಂದೇ ಹತ್ರ ಈ ಕಡೆ ಸೈಡಲ್ಲಿ. ಇನ್ನು ಆ ಕಡೆ ಸೈಡಲ್ಲಿ ಇನ್ನೂ 2 ಹತ್ರ ಐತೆ ಬಾಲಭವನ. ನನ್ನ ಮಗುಗೆ ನೀರು ಅಂದರೆ ಮೊದಲೇ ಆಸೆ. ಅದು ಬೀಳೋದು ನೋಡ್ರೆ ಏನು, ನನ್ನ ಚಿಕ್ಕವನು ಈಗ ದೊಡ್ಡವನಿಗೆ ಅರ್ಥ ಆಗುತ್ತೆ, ಇನ್ನು ಚಿಕ್ಕವನಿಗೆ ಅರ್ಥ ಆಗಲ್ಲ. ಇನ್ನು ಹೋಗೇ ಬಿಡ್ತೀನಿ ಅನ್ನೋ ಥರ ನುಗ್ತಾ ಇರ್ತಾನೆ ಒಳಗಡೆ. ಬಾಲಭವನ ಈ ಥರನೇ ಬೋರ್ಡು ಲಾಲ್ಬಾಗಲ್ಲೂ ಹಾಕಿದ್ದಾರೆ, ನೇಮ್ ಬೋರ್ಡ್ ಥರ ಇರೋದನ್ನ. ಐ ಲವ್ ಲಾಲ್ಬಾಗ್ ಅಂತ, ಐ ಲವ್ ಬಾಲಭವನ. ಇನ್ನು ಇಲ್ಲೂ ಅಷ್ಟೇ ಚೆನ್ನಾಗಿತ್ತು. ನೀರಿಂದು ಸುತ್ತ ನಾನು ಏನೇನು ಕವರ್ ಮಾಡಬೇಕು ಅದು ಮಾಡಿದ್ದೀನಿ ಆಲ್ಮೋಸ್ಟ್ ಈ ಕಡೆ. ಇನ್ನು ಈ ನೀರೆಲ್ಲ ಅಲ್ಲಿ ಬೋಟಿಂಗ್ ಅಂತ ಐತೆ, ಆ ಬೋಟಿಂಗಿಗೆ ಹೋಗುತ್ತಂತೆ ನೀರು. ಒಳಗಡೆ ಏನೋ ಕಲೆಕ್ಷನ್ ಮಾಡಿ ಕೊಟ್ಟಿರ್ತಾರೆ. ಅಲ್ಲಿ ಕೆರೆ ಥರ ಐತೆ, ಅಲ್ಲಿ ಬೋಟಿಂಗ್ ಆಡೋರು ಹೋಗಿ ಅಲ್ಲಿ ಆಡ್ಬೋದು. ಬಾಲಭವನ ಸೊಸೈಟಿ ಇದ್ದು ಎಲ್ಲ ಹತ್ರನೂ ಒಟ್ಟಿನಲ್ಲಿ ಮರಗಳೇ ಇತ್ತು. ಸುತ್ತಲೂ ಮರಗಳೇ. ಇದೊಂದೇ ಜಾಗದಲ್ಲಿ ಅನಿಸುತ್ತೆ ಇಷ್ಟೊಂದು ಮರಗಳಿರೋದು. ಆಮೇಲೆ ಇದು ಬನ್ನೇರುಘಟ್ಟ ಪಾರ್ಕ್
ಅದೊಂದು ಅದೇ ಪ್ರಾಣಿಗಳಿರ್ತಾವಲ್ಲ ಅದೊಂದು ಇಲ್ಲಿ ಜಾಸ್ತಿ. ಇಲ್ಲಿ ಪ್ರಾಣಿಗಳಿಲ್ಲ, ಇದು ಪಾರ್ಕ್ ಮಾತ್ರ. ಇನ್ನು ಅದಾದಮೇಲೆ ಅವ್ನಿಗಾಲೆ ಸುಸ್ತಾಗೋಗಿತ್ತು. ಹಂಗೂ ತಿಂಡಿ ತಗೊಟ್ಟೆ, ಆದ್ರೂ ಬರೋಕ್ಕೆ ನಿಧಾನಕ್ಕೆ ಬರ್ತಾಯಿದ್ದೆ. ಇನ್ನು ವಿಜ್ಞಾನದ್ದು ಇದು ಅವಳು ವಿಜ್ಞಾನದಲ್ಲಿ ಮಾಮೂಲಿ ಸೈನ್ಸದ್ದು ಇರುತ್ತಲ್ಲ ಗೇಮು, ಆ ಥರ ಇರೋದು ಅದೊಂದು ಸಪ್ರೇಟ್ ಮಾಡಿದರು ಪಾರ್ಕ್ ಥರ. ಅಲ್ಲಿ ಏನೇನು ಹಿಂಗೆ ಅಂಕದೆಲ್ಲ ಇರುತ್ತಲ್ಲ ಟೆಸ್ಟಿಂಗ್, ಆ ಥರ ಎಲ್ಲ ಇತ್ತು. ಅಲ್ಲಿ ಆಡ್ಬೋದು. ಮತ್ತು ಇದು ಬೋಟಿಂಗಲ್ಲಿ ನೀರು ಬರುತ್ತೆ ಅಂದಮೇಲೆ ಎಲ್ಲ ಇಲ್ಲಿಗೆ ಹೋಗುತ್ತಂತೆ. ಇನ್ನು ಸುತ್ತ ನೋಡಿ ಏನು ಚೆನ್ನಾಗಿ ಕಾಣಿಸ್ತೈತೆ ಅಂದರೆ, ಆದರೂ ಮಕ್ಕಳು ಅವರೆಲ್ಲ ಬಂದಾಗ ಆಗಲ್ಲ, ಸುಮ್ಮನೆ ಅವರು ಇರೋಲ್ಲ. ಇನ್ನು ಅವ್ರು ಎಲ್ಲೆಲ್ಲಿ ಹೋಗ್ತಾರೆ, ನಾವು ಅಲ್ಲೆಲ್ಲಿ ಹೋಗ್ಬೇಕು ಅಷ್ಟೇ. ಬೋಟಿಂಗ್ ಹೋಗ್ತಾಯಿದ್ದೆ. ಇನ್ನು ನನ್ನ ಮಗ ಕೇಳಬೇಕು, ಒಂದ್ಸಲ ವಾರ ಒಬ್ಬರು ಮಾಡಿದ್ರೆ ನಾನು ಮಾಡಬೇಕು ಅಂತ ಹೇಳ್ತಾನೆ. ಇನ್ನು ಆಯಿತು ಅಂತ ಹೇಳ್ಬಿಟ್ಟು ಅವನೊಂದ್ಸಲ ಕೂರ್ಸೋ. ನಮ್ಮನೆಯವರು ಇನ್ನೂ ಈಚೆಲೇ ಇದ್ದರು, ಅವ್ರು ಒಳಗಡೆ ಬರಲಿಲ್ಲ ಪಾರ್ಕ್ ಒಳಗಡೆ. ಬೇಕಾದ್ರೆ ಫಿಶ್ ಅಕ್ವೇರಿಯಮ್ಗೆ ಬರ್ತೀನಿ ಅಂತ ಹೇಳ್ಬಿಟ್ಟು. ಇನ್ನು ಟ್ರೈನ್ ಅಂತ ಹೇಳಿದ್ನಲ್ಲ, ಸುತ್ತ ಕವರ್ ಮಾಡುತ್ತೆ. ಇದು ಎಲ್ಲಿ ಐತೆ ಅಲ್ಲ, ಎಷ್ಟೊಂದು ಜಾಗ ಅಷ್ಟೊಂದು ರೌಂಡು ಬರುತ್ತೆ ಟ್ರೈನ್ಗೆ ಹೋದರೆ. ನೋಡಿ ಎಲ್ಲೆಲ್ಲಿ ಜಾಗ ಮಾಡೈತೆ ಟ್ರೈನ್ಗೆ ಹೋಗೋಕ್ಕೆ ಅದು. ಇನ್ನು ನಾವು ಕೂತ್ಕೊಂಡು ಬೋಟಲ್ಲಿ ಇದಕ್ಕೆ ಟೋಕನ್ ತಗೊಂಡು ಅಂದ್ಬಿಟ್ಟು ಒಂದು ಆಲ್ರೆಡಿ ಮುಂದೆ ಹೋಗ್ತಾಯಿದ್ದೆ, ನಾವು ಹಿಂದೆ ಬೋಟಲ್ಲಿ ಕೂತಿದ್ದೀವಿ. ಎಷ್ಟೊಂದು ಜನ ಬರ್ತಾರೆ. ಅವರು 2 ರೌಂಡ್ ಓಡಿಸ್ತಾರೆ ಸುತ್ತ. 2 ರೌಂಡ್ ಬಂದು ಇನ್ನು ನನ್ನ ಮಗ ನೀರು ಮುಟ್ಟಬೇಕು ಅಂತ ಅವನ ಆಸೆ. ಕೊನೆಗೂ ಮುಟ್ತಾ ಬಿಡಿ ನೀರನ್ನ. ಮುಟ್ಟಿದ್ದು ಆ ಸಮಾಧಾನ ಅವ್ನಿಗೊಂಥರ. ಫಿಶ್ ಟ್ಯಾಂಕ್ ಅಲ್ಲೂ ಅಷ್ಟೇ, ನೀರು ಮುಟ್ಟಬೇಕು ಅಂತ ಹೇಳ್ಕೊಂಡು. ಇನ್ನು ಇವರು ಓಡಿಸೋರು. ನನ್ನ ಮಗ ಕೈ ಹಾಕ್ತಾಯಿದ್ದನ್ನು ನೋಡಿ ಹೇಳ್ತಾಯಿದ್ರು, ಏನೋ ನೀರು ಮುಟ್ಬೇಕೇನೋ ನೀನು ಅಂದ್ಕೊಂಡು. ಆಮೇಲೆ ಒಂದ್ಸಲ ಕೊನೆಯಲ್ಲಿ ನಿಲ್ಲಿಸಿದಾಗ ಅವರೇ ಮುಟ್ಸಿದ್ರು ಎಲ್ಲನೂ, ಕಾಲಿಗೆ ಕೈಗೆ ಅಂದ್ಕೊಂಡು. ಇನ್ನು ನೀರು ನೋಡಿ ಗ್ರೀನರಿ ಥರನೇ ಗ್ರೀನಂಗೆ ಕಾಣಿಸ್ತೈತೆ ನೀರು. ಮುಂದೆ ಬೋಟಲ್ಲಿ ಇನ್ನು ಅವರು ಛತ್ರಿ ಯಾರೋ ಬಿಸಿಲು ಅಂತ ಹೇಳ್ಬಿಟ್ಟು ಛತ್ರಿ ಇಟ್ಕೊಂಡು ಹೋಗ್ತಾಯಿದ್ರು. ನನ್ನ ಮಗ ಸುಮ್ಮನೆ ನೋಡ್ತಾವನೆ, ಖುಷಿ ಅವನಿಗೆ. ಇನ್ನು ನಮ್ಮ ಮನೆಯವ್ರಿಗೆ ಬರಲಿಲ್ಲ, ಅಲ್ಲೇ ಇದ್ದರು. ನಾನು ನನ್ನ ಮಗನಿಗೆ ಖುಷಿ ಆಯಿತಾ ನಿನಗೆ ಅಂತೀನಿ. ಅವ್ನಿಗೆ ಎಷ್ಟೇ ಏನೇ ಮಾಡಿಸಿದ್ರು ಆ ಕ್ಷಣಕ್ಕೆ ಮಾತ್ರ ಖುಷಿ. ಇನ್ನು ನೆಕ್ಸ್ಟು ಇನ್ನೊಂದು ಏನಾದ್ರು ಟಾರ್ಗೆಟ್ ಹಾಕ್ತಾನೆ. ಸುಮ್ಮನೆ ಈಗ ಆಡಿದ್ದೀನಿ ಸುಮ್ಮನೆ ಆಗಬೇಕು ಅಂತೇನಿಲ್ಲ ಅವನದು. ಇನ್ನು ಎಲ್ಲರೂ ವಿಡಿಯೋ ಮಾಡ್ಕೋತಾರೆ ಏನೇ ಇದ್ದರು. ಇನ್ನು ಅದರ ಆಪೋಸಿಟ್ಟೆ ಈ ಥರ ಮೊಸಳೆದು ಇಟ್ಟಿದ್ರು. ಇನ್ನು ನನ್ನ ಮಗ ಅಲ್ಲೋಸಿ ಏನೇನೋ ಹಿಂಗೆ ನೋಡಿ ಟೋಕನ್ ತಗೊಳ್ಳೋಕ್ಕೆ ಲೈನ್ ಮೇಲೆ ಹೋಗೋಕ್ಕೆ ಅಂದ್ಬಿಟ್ಟು ನಾವು ಹೋದಾಗ ಏನು ರಶ್ ಇರಲಿಲ್ಲ, ಒಟ್ಟಿನಲ್ಲಿ ಬೇಗ ಆಗೋಯ್ತು. ಆಡಿಕೊಂಡು ಇನ್ನೊಂದು ಸೈಡೆ ಬರ್ತಾಯಿದ್ದೀವಿ. ಇನ್ನು ಮತ್ತು ಅಂಗವಿಕಲರಿಗೆ ಅಂತಲೇ ಬೇರೆ ಸಪ್ರೇಟ್ ಐತೆ, ಅಲ್ಲಿ ಹೋಗಂಗಿಲ್ಲ ಬೇರೆಯವರೆಲ್ಲ. ಇದನ್ನೇ ನೋಡಿ, ಇದು ಅವ್ರಿಗೆ ಮಾತ್ರನೇ ಇರೋದು. ಹಿಂಗೆ ಹುಡುಗರು ದಾಟಿ ಹೋಗ್ತಾಯಿದ್ರು, ಸೆಕ್ಯೂರಿಟಿನೇ ಇದು ಮಾಡ್ತಾಯಿದ್ರು, ಅವ್ರಿಗೆ ಮಾತ್ರನೇ ಅದು. ಆಮೇಲೆ ತಿರ್ಗಾ ವಾಪಸ್ ಬಂದರು ಅವ್ರು ಕೂಗಿದ್ರು ಅಂತ ಹೇಳ್ಬಿಟ್ಟು. ಇದು ಸಪ್ರೇಟ್ ಇವರು ಬಿಡಲ್ಲ ಅಂದ್ಬಿಟ್ಟು, ಬೇರೆಯವ್ರು ಬಿಡಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಅಂತಲೇ ಸಪ್ರೇಟು ಇಟ್ಟಿದ್ದಾರಂತೆ. ಅವ್ರಿಗೆ ಸೆಕ್ಯೂರಿಟಿ ಇಟ್ಟವ್ರೆ ಒಟ್ಟಿನಲ್ಲಿ. ಇನ್ನು ಆ ಕಡೆಯಿಂದ ಮುಂದೆ ಬಂದರೆ ಇದು ಈ ಕಡೆ ಒಂದು ಸೈಡು ಮಕ್ಳಿಗೆ ಯಾರಾದರೂ ಚಿಕ್ಕ ಪಾಪು ಇರುತ್ತೆ, ಹಾಲು ಕುಡಿಸೋರು ಅಂಥವ್ರು ಈ ಕಡೆ ರೂಮ್ ಇಟ್ಟವ್ರು ನೋಡಿ. ಅದೇ ಹೋಗಿತ್ತು ರೂಮು, ಅಲ್ಲಿ ಒಂದು ರೂಮ್ ಹೋಗಿ ಕುಡಿಸ್ಕೊಂಡು ಬರ್ಬೋದು ಹಾಲು ಉಣಿಸೋರು. ಅದಕ್ಕೆ ಅಂತ ಸಪ್ರೇಟ್ ಒಂದು ರೂಮ್ ಮಾಡಿದ್ದಾರೆ. ಇನ್ನು ಇದೊಂದು ಸ್ವಲ್ಪ ಇನ್ನೊಂದು ಪಾರ್ಕು, ಆದರೆ ಇದು ಬೀಗ ಹಾಕ್ಬಿಟ್ಟಿತ್ತು, ತೆಗ್ದಿರಲಿಲ್ಲ. ಎಲ್ಲ ಹತ್ರನೂ ಅಷ್ಟೇ, ಎಷ್ಟು ಅಗಲ ಆಯಿತೋ ಅಲ್ಲೆಲ್ಲ ಮೇಂಟೈನ್ ಮಾಡೋದು ಅಷ್ಟೇ ಕಷ್ಟ ಇರುತ್ತೆ. ಇನ್ನು ಸ್ವಲ್ಪ ಡ್ರಾಯಿಂಗ್ ಮಾಡಿರೋದೆಲ್ಲ ಈ ಗ್ಲಾಸ್ ಒಳಗಡೆ ಹಾಕಿಟ್ಟಿದ್ರು. ಇನ್ನು ಅದೊಂದು ಸ್ವಲ್ಪ ನೋಡಿಕೊಂಡು ಬಂದಿದ್ವಲ್ಲ ಅಂದ್ಬಿಟ್ಟು ತೋರಿಸ್ಕೊಂಡು ಹೋಗ್ತಾಯಿದ್ದೀನಿ. ನನ್ನ ಮಗನಿಗೆ ಈ ಚಿಟ್ಟೆ ಇಂಥವು ಡ್ರಾಯಿಂಗ್ದು ಹುಚ್ಚೈತೆ ಒಂದು ಸ್ವಲ್ಪ. ಇನ್ನು ಬರಿ ಅಂದರೆ ಬರಿಯಲ್ಲ, ಬೇಕಿದ್ರೆ ಚಿತ್ರ ಬಿಡಿಸು ಪೇಂಟ್ ಮಾಡು ಅಂದರೆ
ಚೆನ್ನಾಗಿ ಮಾಡ್ತಾನೆ. ಅದಮ್ಮ ಅದಮ್ಮ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದೀವಿ ಹಂಗಂಗೆ ಮುಂದೆ. ಇನ್ನು ಅಲ್ಲೆಲ್ಲ ನೋಡ್ಕೊಬಂದು ಈಚೆ ಹೊರ್ಗಡೆ ಬಂದುಬಿಟ್ಟು ಇನ್ನು ಎಷ್ಟು ಅಂತ ಅಲ್ಲೆಲ್ಲ ಸುತ್ತಾಡೋದ್ಗೆ ನಮಗೆ ಸುಸ್ತೇ ಆಗೋಯ್ತು ಅಂದ್ಬಿಡಿ. ಇನ್ನು ಈ ಕಲ್ಲು ಬಂಡೆ ನಾನು ಪ್ರೆಗ್ನೆಂಟ್ ಇದ್ದಾಗ ನನ್ನ ಮಗ ರಿಷಿ ಅದ್ರ ಮೇಲೆ ಹೋಗಿ ಹತ್ತಿದ್ದ. ಸಿಂಧು ಮೋನಿಕಾ ಎಲ್ಲ ಬಂದಿದ್ದರು. ಹಂಗಾಗಿ ಚೆನ್ನಾಗಿತ್ತು ಆವಾಗ ಒಂದ್ಸಲ. ಈಗ ಹೋಗಿದ್ದು ಇನ್ನೂ ತುಂಬ ಖುಷಿ ಆಯಿತು. ಈ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ತುಂಬ ಥ್ಯಾಂಕ್ಸ್. ಜೊತೆಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.